ಮಂಡ್ಯದವರೆಗೂ ಬ್ರೇಕ್ ಇಲ್ದಿರೋ ಗಾಡಿನ ಓಡಿಸ್ಕೊಂಡು ಮಂಡ್ಯದಲ್ಲಿ ಬ್ರೇಕ್ ಹಾಕಿಸಿ ಸೀದಾ ಹೊರಟಿದ್ದು ಫಲಪುಷ್ಪ ಪ್ರದರ್ಶನಕ್ಕೆ. ಎಲ್ಲಿ ನಡೀತಿರೋದು ಅಂದರೆ ಜಿಲ್ಲಾ ಪೊಲೀಸ್ ಕಚೇರಿ ಆಪೋಸಿಟ್ ಇರೋಂಥ ಪಾರ್ಕಲ್ಲೇ ನಡೀತಿರೋದು. ಎಂಟ್ರಿ ಟಿಕೆಟ್ ಒಬ್ರಿಗೆ 30 ರೂಪೀಸ್. ಎಂಟ್ರಿ ಆಗಿದ್ದ ಲೆಫ್ಟ್ ಸೈಡ್ಗೆ ಕೈಮಗ್ಗದಿಂದ ನೇಯ್ದಿರುವಂಥ ಸೀರೆಗಳ ಪ್ರದರ್ಶನ ಹಾಗೂ ಅದನ್ನ ನಾವು ತೊಗೊಬೋದಾಗಿತ್ತು. ಸೀರೆಗಳು ಮಾತ್ರ ಅಲ್ಲ, ಕರ್ಚೀಫ್, ಪಂಚೆ ಅದೆಲ್ಲ ಸಹ ಇತ್ತು. ಇವಾಗ ನೀವು ನೋಡ್ತಾ ಇರೋದು ಕೈಮಗ್ಗದ ಯಂತ್ರ, ಹಾಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಹ ಕೊಟ್ಟಿದ್ರು. ಬೇಗ ಹೋಗಿದ್ರೆ ಅದರಿಂದ ಸೀರೆನ ಹೇಗೆ ಮಾಡೋದು ಅಂತಲೂ ತೋರಿಸ್ತಾ ಇದ್ರು. ಇದರಿಂದ ಸ್ವಲ್ಪ ಮುಂದೆ ಹೋದರೆ ಎಲ್ಲ ಇಲಾಖೆಯ ವಸ್ತು ಪ್ರದರ್ಶನ ಹಾಗೂ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಹ ಕೊಟ್ಟಿದ್ರು. ಹೋಗಿದ ತಕ್ಷಣ ಹೀಗೆ ವೆಲ್ಕಮ್ ಮಾಡಿದ್ರು. ಹೋಗಿದ ತಕ್ಷಣ ಫಸ್ಟ್ ಸಿಗೋದು ಮೀನುಗಾರಿಕೆ ಇಲಾಖೆ. ಅಲ್ಲಿಂದ ನೆಕ್ಸ್ಟ್ ಆರೋಗ್ಯ ಇಲಾಖೆ ಹೊರಟಿತ್ತು. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊರತು. ನೆಕ್ಸ್ಟ್ ಪಶುಪಾಲನಾ ಇಲಾಖೆ ಹೊರತು. ಅಲ್ಲಿ ಕೂತಿರೋರ್ನ ನೀವು ಇನ್ಫಾರ್ಮೇಶನ್ ಕೇಳಿದ್ರೆ ಅವ್ರು ಪ್ರತಿಯೊಂದು ಮಾಹಿತಿನ ನಮಗೆ ಕೊಡ್ತಾರೆ. ಇದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಣ್ಣಿನ ದೀಪದ ಮಾರಾಟ ಮಳಿಗೆ. ಇದು ಒಬ್ಬಟ್ಟು ಅಲ್ಲೇ ಮಾಡಿ ಅಲ್ಲೇ ಮಾರ್ತಾ ಇದ್ರು. ಇದು ಮಿಲ್ಲೆಟ್ಸ್ ಮತ್ತು ಜೇನುತುಪ್ಪ ಮಾರಾಟ ಮಳಿಗೆ. ಇದು ರೇಷ್ಮೆ ಇಲಾಖೆ ವತಿಯಿಂದ ರೇಷ್ಮೆ ಹುಳುನ ಹೇಗೆ ಸಾಕಾಣಿಕೆ ಮಾಡೋದು, ಹಾಗೆ ಅದಕ್ಕೆ ಯಾವ ಥರ ಸೊಪ್ಪು ಹಾಕ್ತಾರೆ ಮತ್ತು ಅದು ಕೊಡುವಂಥ ಗೂಡು ಹೇಗಿರುತ್ತೆ ಅದೆಲ್ಲ ಇಲ್ಲಿ ಮಾಹಿತಿ ಕೊಟ್ಟಿದ್ರು. ಇವಾಗ ನೀವು ನೋಡ್ತಾ ಇರೋದು ವಿವಿಧ ರೀತಿಯ ಗೂಡುಗಳು. ಇದು ರೇಷ್ಮೆ ಹುಳು ಹಾಗೂ ಇದು ಗೂಡು ಕಟ್ಟಕ್ಕೆ ಇಡುವಂತ ಚಂದ್ರಿಕೆ. ನೆಕ್ಸ್ಟ್ ಜೇನನ್ನ ಹೇಗೆ ಬೆಳೆಯೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಇದು ಕೃಷಿ ಇಲಾಖೆ ವತಿಯಿಂದ ಇಟ್ಟಿರುವಂತಹ ಪ್ರದರ್ಶನ. ಅದರಿಂದ ಮುಂದೆ ಹೋದ್ರೆ ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಒಂದೇ ಒಂದು ಗೇಮ್ ಇದೆ. 6 ಗಂಟೆಯಿಂದ ಮನರಂಜನೆ ಕಾರ್ಯಕ್ರಮ ಸಹ ಇರುತ್ತೆ. ಹಾಗೆ ಇಲ್ಲಿ ಗೇಮ್ಸು, ಫುಡ್ ಸ್ಟಾಲ್ಸ್ ಎಲ್ಲ ತುಂಬಾ ಇದಾವೆ. ಇಲ್ಲಿ ವಿವಿಧ ರೀತಿಯ ಹಣ್ಣುಗಳ ಪ್ರದರ್ಶನ ಇತ್ತು. ಹಾಗೆ ಅದನ್ನ ಯಾರು ಬೆಳೆದ್ರು ನಿಮ್ಗೇನಾದ್ರೂ ಬೇಕು ಅಂದ್ರೆ ಅಲ್ಲಿ ಕಾಂಟ್ಯಾಕ್ಟ್ ಸಹ ಇತ್ತು. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾವು ತಗೋಬಹುದು. ಇನ್ನು ಇಲ್ಲಿ ಕೈ ತೋಟದ ಬಗ್ಗೆ ಇನ್ಫಾರ್ಮೇಶನ್ ಇತ್ತು.
ಕಾಯಿ ತೋಟನ ಹೇಗೆ ನಿರ್ವಹಣೆ ಮಾಡೋದು, ಹಾಗೆ ಅದರಲ್ಲಿ ಏನೇನು ಬೆಳಿಬಹುದು ಅನ್ನೋದ್ರ ಬಗ್ಗೆ. ಇಲ್ಲಿ ರೋಬೋಟ್ ಜಾತಕ ಹೇಳ್ತಾ ಇತ್ತು. ಇಲ್ಲಿ ವಿವಿಧ ರೀತಿಯ ಹೂವುಗಳ ಪ್ರದರ್ಶನ ನೋಡಬಹುದು. ರಿಪಬ್ಲಿಕ್ ಡೇ ಇರೋದ್ರಿಂದ ಈ ಡೆಕೋರೇಷನ್ ಮಾಡಿದ್ರು. ಇದರಿಂದ ಹೊರಗೆ ಬಂದರೆ ಫುಡ್ ಸ್ಟಾಲ್ಸ್ ಇತ್ತು. ಕೊನೆಯ ಭಾಗ ನಾವಿಲ್ಲಿ ಹೋಗಿದ್ದು ಕಲಾಕೃತಿಗಳನ್ನ ನೋಡೋಕ್ಕೆ. ಹೂವಿಂದ ಮಾಡಿದ ಕಲಾಕೃತಿಗಳೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಹಟ್ಟಿ, ಕುರಿ ಹಟ್ಟಿ, ದನ ಹಟ್ಟಿ ಅಂತ ಮಾಡಿದರು. ಅವೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮಕ್ಕಳಂತೂ ಖುಷಿ ಆಯ್ತಿತ್ತು. ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದ ಹುಡುಗರೆಲ್ಲ, ಚಿಕ್ಕ ಚಿಕ್ಕ ಮಕ್ಕಳುಗಳು. ಇದು ಮೇಲ್ಕೋಟೆ ದೇವಸ್ಥಾನ. ಹಾಗೆ 7 ಗಂಟೆಯಿಂದ ವಾಟರ್ ಶೋ ಸಹ ಇತ್ತು. ಇಲ್ಲೂ ಮಕ್ಕಳಿಗೆ ಗೇಮ್ ಸಹ ಇಟ್ಟಿದ್ರು. ಹೇಳಮ್ಮ ಯಾರ್ಯಾರು ಮಾಡಿದ್ದಾರೆ ಅಂತ. ಪುನೀತ್, ರಾಜ್ಕುಮಾರ್, ಅಂಬರೀಶ್, ಶಂಕರ್ ನಾಗ್, ನರಸಿಂಹರಾಜು, ಬಾಲಸುಬ್ರಹ್ಮಣ್ಯ, ಈ ಗಡ್ಡದವ್ರು ಯಾರೋ ಗೊತ್ತೈತಲ್ವ. ವಂದನೆಗಳು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ.